ಇವತ್ತು ನನ್ನ ಮಗಳು ಶೂಟಿಂಗ್ ನೋಡ್ತೀನಿ ಅಂದ್ಬಿಟ್ಟು ಬಂದಿದೆ, ಕರ್ಕೊಂಡು ಬಂದೆ ಅತ್ಲಾಗಿ. ಅದ್ರ ಜೊತೆ ಇವನು ಸೇರ್ಕೊಂಡು ಅತ್ಲಾಗಿ. ಏನಾ ಜೈ ಕರ್ನಾಟಕ ಮಾತೆ. ಆಯ್ತಾ, ರೆಡಿನಾ? ರೆಡಿ ಫಾರ್ ಆ್ಯಕ್ಟಿಂಗ್. ಫುಲ್ಲು ಸೀರಿಯಸ್ ಆಗ್ಬಿಡ್ತೀನಿ ಈಗ, ಕಾಮಿಡಿಗೆ ಬಿಡಿಲ್ಲ. ಚೆನ್ನಾಗಿ ಮಾಡ್ತೀನಿ ನಾನು ಅಂಜನ್ನು ಆ್ಯಕ್ಟಿಂಗು. ಹಾಂ, ಡೈರೆಕ್ಷನ್ ಚೆನ್ನಾಗಿ ಮಾಡ್ತೀನಿ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ. ಆ್ಯಕ್ಟಿಂಗಾ? ಶುಭೋದಯ. ಈಗ 5 ಗಂಟೆ, ಆ್ಯಕ್ಚುಲಿ 4 ಗಂಟೆಗೆ ಹೋಗಬೇಕಾಗಿತ್ತು. ನೆನ್ನೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿಂದ ಹೋಗೋದಿದೆಯಲ್ಲ, ಇದೆ ದೊಡ್ಡ ಟಾಸ್ಕ್. ಹಾಸನದವರೆಗೂ ಶೂಟಿಂಗ್ ಇದೆ ಇವತ್ತು. ಫೈನಲ್ ಶೂಟಿಂಗ್ ಹೋಗಲೇಬೇಕು. ಅದು ಮಗಳಿಗೆ ಕಾರ್ ಬೆಡ್ ಹಾಕ್ಬಿಟ್ರೆ ಈಗ ಆರಾಮ ಮಲ್ಕೊಳುತ್ತೆ. ಹಾಸನಕ್ಕೆ ಹೋಗೋರು ಕಾರ್ ಬೆಡ್ ನೆನ್ನೆ ಬಿಚ್ಚಿಟ್ಟಿದ್ದೆ, ರೆಡಿ ಮಾಡ್ಬೇಕೀಗ. ಪರವಾಗಿಲ್ಲ, ಈ ಬೆಡ್ಡು ಕವರ್ ಒಂದು ಸ್ವಲ್ಪ ಬೇಗ ಏರ್ತಾ ಇರ್ತೀನಿ. ಇದೇನು 5 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತಪ್ಪ. ಅಂದರೆ ಈ ಮೋಟ್ರ್ ಸ್ಪೀಡ್ ಇರಬೇಕಿದೆ. ಮಲ್ಕೊಳ್ಳಿ ಹೆಂಗೆ ಕರ್ಕೊಂಡ್ಬಂದು ನಿತ್ಯ ಗಂಡು ಪಾಪ ಒದ್ದಾಡ್ದೆ. ಓಕೆನಾ? ಕಂಫರ್ಟಬಲ್ ಆಗಿದ್ದೀರಾ? ಲೆಟ್ಸ್ ಗೋ ಮೀಟ್ ಇನ್ ಹಾಸನ್. ಲಾರಿ ಡ್ರೈವರ್ಗಳು ಕಷ್ಟ ಎಷ್ಟು ಅಂದರೆ ಪಾಪ ಹಿಂಗೆ ಆಗ್ಬಿಟ್ರೆ ಏನು ಮಾಡ್ತಾರೆ ರೋಡಲ್ಲಿ. ನೋಡಿಲಿ, ಬ್ಲೇಡ್ ಹೋಗಿರ್ಬೇಕು, ಮುಗಿಸ್ಕೊಬಿಟ್ರೆ ಅವ್ರದ್ದೆಲ್ಲ ಎಷ್ಟು ಜೀವನ ನರಕ. ನಮ್ಮ ತಂದೆನೂ ಒಬ್ಬರು ಡ್ರೈವರು, KSRTC ಬಸ್ ಡ್ರೈವರು. ಬರೀ ಒಂದು ಲಾರಿ ಹಿಂಗೆ ನಿಂತಿರೋದು ನೋಡಿ, ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ಬಿಡುತ್ತಿಲ್ಲಿ. ನಮ್ಗೆ ರಾಚಾರಕ್ಕೆ ಈಗಲೇ ಮುಗಿಸ್ಕೊಬಿಟ್ರೆ ಕಷ್ಟ ಕಣಪ್ಪ ಇದು. ಎಲ್ಲ ಚೆನ್ನಾಗಿದ್ದು ಇಷ್ಟೊತ್ತು ನಾವು ಬರೋವರೆಗೂ ನೋಡಿಲಿ ಯಾವ ಡೇಂಜರಲ್ಲಿದೆ ಇದು. ನಮ್ಮೇಲೆ ಮುಗಿಸ್ಕೊಳಂಗಿದೆ ಇದು. ಗುಡ್ ಮಾರ್ನಿಂಗ್ ಮಗಳು. ನೋಡಿ, ಕಾರ್ ಒಳಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಏರ್ ಬಂಡ್ ಇಟ್ಕೊಂಡಿದ್ರಾ? ನಾನು ಕೇಳೋಣ ಅಂತಿದ್ದೆ, ಎಲ್ಲಿ ಏರ್ ಬಂಡ್ ಇಟ್ಕೊಂಡಿದ್ಲ್ವಾ ಮಗಳೇ ಹಾಗೆ ಹೀಗೆ ಅಂತ. ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊತ ನನ್ನ ಮಗಳು. ಗುಡ್. ಟ್ರಾವೆಲ್ ಮಾಡುವಾಗ ಮಗಳೇ ಇದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕಾಯ್ತಾ? ಎಲ್ಲಿ ಅಲ್ಲಲ್ಲಿಗೆ ಅಡ್ಜಸ್ಟ್ ಆಗಬೇಕು. ನಾನು ಹಿಂಗೆ ಇರ್ತೀನಿ ಅಂತ ಸೆಟ್ ಮಾಡ್ಕೊಳಕ್ಕಾಗಲ್ಲ. ಹೋಗೋಣ. ನನಗಿಂತ ಫಾಸ್ಟ್ ಐತಿದು. ಚೆನ್ನಾಗಿದೆ. ಒಂಥರ ಫುಡ್ ಕೋರ್ಟ್ ಸಖತ ಮಾಡವ್ರೆ. ಇಲ್ಲಿ ಪಕ್ಕದಲ್ಲಿ ಇಡ್ಲಿ ಕೊಡ್ತಾರೆ, ಅಲ್ಲೂ ಚೆನ್ನಾಗಿರೋದು. ಮುಖನೂ ತೊಳ್ಕೊಬೇಕು ಇಲ್ಲಿ, ಆಯಿತಾ? ಇನ್ನೊಂದು ಚೂರು ತೊಳ್ಕೊಬೇಕು ಅಷ್ಟಲ್ಲ, ನೀರು ಹಾಕೋಬಿಟ್ರೆ ಸಹ ಅಲ್ಲಲ್ಲ. ಐ ಲವ್ ಯು ಮಗಳು. ಬನ್ನಿ. ಇದಕ್ಕಿದ್ದಂಗೆ ಚೇಂಜ್ ಮಾಡಿದ್ರಿ ಪ್ಲೇಟ್. ನಮ್ಮ ಮಗಳು ಇಡ್ಲಿ ಬೇಕು ಅಂತ ತರಿಸಿ ಪಲಾವ್ಗೆ ಹೋದ್ರಿ. ಏನು ಬೇಕು? ಸಾಕು ಬೇಕಾ? ಅವ್ವ ಆಕಳ ಬೇರೆ ಕಲಿತಿ. ಇಲ್ಲಿ ಈ ಜಾಗದಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ. ಇಡ್ಲಿ ತಿನ್ನಿ, ಸಕ್ಕತ್ತಾಗಿದೆ ಮಗಳೇ. ವೆರಿ ಲೈಟ್ ಆ್ಯಂಡ್ ವೆರಿ ಟೇಸ್ಟಿ. ಬಂಡೆ ಮೇಲೆ ಕರ್ನಾಟಕ ಫ್ಲಾಗ್ ಇದೆ ಅಂತ ನನ್ನ ಮಗಳಿಗೆ ಖುಷಿ ಅಲ್ವಾ? ನೋಡ್ರಿ, ಹೋಗೋಣ. ಒಂದು ಸ್ವಲ್ಪ ಕಟಿಂಗ್ ಮಾಡಿಸ್ಕೊಬಿಡ್ತೀನಿ ಈಗ. ನಿಧಾನ ಮಗಳೇ. ಇದು ಒಂದು ಫೋಟೋ ತೋರಿಸ್ತೀನಿ, ಹಂಗೆ ಒಂಚೂರು ಸೆಟ್ ಮಾಡಿ ಅಷ್ಟೇ. ಶೇವಿಂಗ್ ಎಲ್ಲ ಆಗಿದೆ, ಮೈಸಿ ಗೀಸೆಲ್ಲ ಸೆಟ್ ಮಾಡಬೇಕು ಶೂಟಿಂಗಿಗೆ. ಏನು ಕೇಳಿದ್ರೆ ಹೇಳಿ, ಏನು ಮಾಡಿಸಿದ್ರಿ ಅಂತಾನೆ? ಏನಿಲ್ಲ, ಸುಮ್ಮನೆ ಟಚಪ್ ಅಷ್ಟೇ ಮಗಳೇ. ಮೀಸೆ ಒಂದು ಸ್ವಲ್ಪ ಉದ್ದ ಇತ್ತು, ಒಂಚೂರು ಗುಡ್ಡ ಮಾಡಿಸ್ತೆ ಅಷ್ಟೇ. ಎಲ್ಲ ಬರಲೇ ಇಲ್ವಲ್ಲ ಮಗ? ಇಲ್ಲ ಅವನೇ. ನೀನೇ ಫೋನ್ ಮಾಡಿದ್ದೀಗ ನನಗೆ? ಇನ್ಯಾರು? ಅವನಂಗೆ ವಯಸ್ಸಿತ್ತು. ಸರಿ ಆಯ್ತು, ಇಳ್ಕೊಳ್ಳಿ. ಏನೋ ಹಿಂಗೆ ಫುಲ್ ಆ್ಯಕ್ಟಿವ್ ಆಗಿದೆಯಾ ಸ್ಪೋರ್ಟ್ಸಲ್ಲಿ? ಅಯ್ಯೋ. ಸರಿ, ನಾನು ಸಂಜೆ ಬರೋದು. ಸರಿ ಮಗಳೇ, ಬಾಯ್. ಮಗಳು ಮಿಸ್ ಯು. ಫೋನ್ ಮಾಡಬೇಕು. 8 ದಿನದಿಂದ ಒಂದು ನಿಮಿಷನೂ ಬಿಡ್ದಂಗಿತ್ತ ನನ್ನ ಜೊತೆನೇ. ಸ್ವಲ್ಪ ಹೊತ್ತು ಸಂಜೆವರೆಗೂ ಬಿಟ್ಟು ಹೋಗ್ತೀನಿ ಅಂದರೆ ಬೇಜಾರಾಗ್ತದೆ. ನೆನ್ನೆ ಮನೆಯೆಲ್ಲ ಯೂಸ್ ಮಾಡಿದ ಬಟ್ಟೆಗಳೇ ಒಪ್ಕೊಂಡಿರಲಿಲ್ಲ. ಟೈಮೇ ಆಗೋಯ್ತಪ್ಪ ಶೂಟಿಂಗಿಗೆ. ಫೈನಲಿ ಮತ್ತೆ ಜಡ್ ಸಾಹೇಬ್ರು ರೆಡಿ ಆದರು, ಕೋಟ್ ಹಾಕೊಂಡು ಶೂಟಿಂಗಲ್ಲಿ. ಈಗ ಆರ್ಡರ್ ಮಾಡೋದೆ. ಓಕೆ ಬನ್ನಿ ಹೋಗೋಣ. ಶೂಟಿಂಗ್ ಎಲ್ಲ ಫುಲ್ಲು ನಡೀತಾ ಇದೆ ಅಂತೆ. ನನಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ರೀಡಮ್ ಕೊಟ್ಟರು, ಬನ್ನಿ ನಿಧಾನಕ್ಕೆ ಒಂದು ಸ್ವಲ್ಪ, ಯಾಕಂದರೆ ನಿಮ್ಮ ಪಾರ್ಟಿನೂ ಬಂದಿಲ್ಲ ಅಂತ. ಹಾಗಾಗಿ ಒಂಚೂರು ರೀಲ್ಸ್ ಎಡಿಟ್ ಮಾಡಿ ಹೊರಟೆ ನಾನು. ಹೋಗೋಣ. ನೋಡಿದ್ರೆ ಇದರಲ್ಲಿ ಹೆಂಗ್ ಲಾಯರ್ ಥರ ಕಾಣಿಸ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಕೂದಲು ಎಲ್ಲನೂ ಬಿಳಿ ಮಾಡಿ ಒಂದು ಸ್ವಲ್ಪ ವಯಸ್ಸಾದವ್ರಿಗೆ ಮಾಡ್ಬಿಡ್ತಾರೆ. ಇವರೇ ಸಿನಿಮಾದ ಡೈರೆಕ್ಟ್ರು ಮಂಜು ಬನ್ವಾಸಿ ಅಂತ. ಸಿನಿಮಾ ಹೆಸರು ಫ್ರೀಡಮ್ ಅಂತ. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತಂದರೆ ಮೊದಲು ಅವಾರ್ಡಿಗೆ ಕಳಿಸ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ, ಆಮೇಲೆ ರಿಲೀಸ್ ಮಾಡ್ತಾರಂತೆ. ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ. ಅಂದರೆ ನಾನು ಸಿಕ್ಕಾಪಟ್ಟೆ ಫೇರಾಗಿ ಕಾಣಿಸ್ತಿದ್ದೀನಿ ಅಂತ ಡಲ್ ಮಾಡಿದ್ರೆ
ಹೇಳಿದ್ರು ಅಂಡರ್ ಐ ಸರ್ಕಲ್ಸ್ ಕೊಡಿ ಅಂದ್ರು. ಸ್ವಲ್ಪ ಅಂಡರ್ ಐ ಡಾರ್ಕ್ ಮಾಡಿದ್ದೀನಿ. ಸ್ವಲ್ಪ ಹಣೆ ಹತ್ರ ಸ್ವಲ್ಪ ಡಾರ್ಕ್ ಕೊಡಿ, ಪಿಗ್ಮೆಂಟ್ ಆಗಿರೋ ಥರ. ಒಟ್ಟಿನಲ್ಲಿ ಏಜ್ ಕ್ಯಾರೆಕ್ಟರ್ ಅಂತೆ, ಸ್ವಲ್ಪ ತೂಕ ಇರಬೇಕು, ತೂಕ ಇರಬೇಕು. ಎಕ್ಸ್ಪೀರಿಯನ್ಸ್ ಅಲ್ಲ ಸರ್, ಜಡ್ಜ್ ಹಿಂಗೆ ಎಷ್ಟು ಅವರೆಲ್ಲ ಕಂಟಿನ್ಯೂಟಿ ಫೋಟೋ ತೆಗೆದು ಇಟ್ಕೊಂಡಿದ್ದಾರೆ. ಅಂಜನ್ ನೋಡಿ, ಇಲ್ಲಿ ನಮ್ಮ ಆ ಸಿನಿಮಾದಲ್ಲಿ ನಾಳೆಯಲ್ಲಿ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದ. ಇಲ್ಲಿ ಏನು ಮಾಡ್ತಿದ್ಯಾ ಅಂಜನ? ಆ ಕಂಟಿನ್ಯೂಟಿ ಅಂದರೆ ಸಿನಿಮಾಗೋಸ್ಕರನೇ ಬದುಕಿರೋದು ಅಂತ ಹೇಳ್ತಾರಲ್ಲ ಕೆಲವೊಬ್ರು, ತುಂಬ ಅಪರೂಪ ಜನ. ಇವ್ ನೋಡಿ ಇದರಲ್ಲಿ ಸಿನಿಮಾಗೋಸ್ಕರನೇ ಜೀವನ ಮಾಡ್ತಿರೋದು ಇವನೊಬ್ಬ. ಮತ್ತು ಇಲ್ಲಿ ನಮ್ಮ ಕೃಷ್ಣ ಅಲ್ಲೊಬ್ಬ ನೋಡಿ, ಅಲ್ಲಿ ಹಿಂಗಡೆ ಕೂತ ನೋಡಿ ಡಾರ್ಕ್ ಗ್ರೀನು, ಅವನೊಬ್ಬ. ಇಡೀ ನಮ್ಮ ನಾಳೆಯಲ್ಲಿದೆ ಸಿನಿಮಾದಲ್ಲಿ ನೋಡ್ಬಿಟ್ರೆ ಇವರಿಬ್ಬರು ಕ್ಯಾರೆಕ್ಟರ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಆಮೇಲೆ ವೀರೇಶ್ ಅವರು, ಇವರು ಅಷ್ಟೇ, ಎಲ್ಲ ಆಲ್ಮೋಸ್ಟ್ ನಮ್ಮ ಸಿನಿಮಾ ಕೆಲಸ ಮಾಡಿದವರು ಎಲ್ಲ ಇದರಲ್ಲೂ ಮಾಡ್ತಾಯಿದ್ದಾರೆ. ಆಯಿತಾ? ರೆಡಿನಾ? ರೆಡಿ ಫಾರ್ ಆ್ಯಕ್ಟಿಂಗ್. ಫುಲ್ಲು ಸೀರಿಯಸ್ ಆಗ್ಬಿಡ್ತೀನಿ ಈಗ, ಕಾಮಿಡಿಗೆ ಬಿಡಿಲ್ಲ. ಹಾಂ, ಚೆನ್ನಾಗಿ ಮಾಡ್ತೀನಿ ನಾನು ಅಂಜನ್ನು ಆ್ಯಕ್ಟಿಂಗು. ಹಾಂ, ಡೈರೆಕ್ಷನ್ ಚೆನ್ನಾಗಿ ಮಾಡ್ತೀನಿ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ. ಆ್ಯಕ್ಟಿಂಗಾ ನೀನು ನೆಕ್ಸ್ಟ್ ಸಿನಿಮಾ ಮಾಡ್ದಾಗ ಕೊಡು ನನಗೆ. ಹಾಂ, ಗ್ಯಾರಂಟಿ ಕೊಡ್ತೀಯಾ? ಒಂದು ರೋಲ್ ಬರ್ದೇ ಇರ್ತೀಯಾ? ಹೌದಾ? ಸರಿ, ನಮ್ಮ ಹುಡುಗರು ಏನೋ ಒಂದು ಮಾಡ್ತಾರಲ್ಲ, ನನಗೂ ಒಂದು ರೋಲ್ ಕೊಡ್ತೀನಿ ಅಂತಲ್ಲ, ಅದೇ ಖುಷಿ. ನನಗೂ ಆ್ಯಕ್ಚುಲಿ ಡೈರೆಕ್ಷನಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಆ್ಯಕ್ಟಿಂಗಲ್ಲೇ ಇಂಟ್ರೆಸ್ಟ್ ಇರೋದು. ಇದೇ ಫಸ್ಟು ನನ್ನ ಲೈಫಲ್ಲಿ ಇನ್ನೊಂದು ಸೆಟ್ಟಿಗೆ ಬಂದುಬಿಟ್ಟು ಆ್ಯಕ್ಟ್ ಮಾಡ್ತಾ ಇರೋದು. ಒಳ್ಳೆ ಮಜಾ ಸಿಗ್ತಾಯಿದ್ದು ಆ್ಯಕ್ಟ್ ಮಾಡೋದ್ರಲ್ಲಿ. ಇದೆಯಲ್ಲ ಮಜಾ. ನಾನು ನಿನ್ನೆ ರಾತ್ರಿನೇ ರಿಸರ್ಚ್ ಮಾಡ್ತಿದ್ದೆ ಜಡ್ಜ್ ಹೆಂಗೆ. ನಿನ್ನೆ ರಾತ್ರಿಯಿಂದನೇ ರಿಸರ್ಚ್ ಮಾಡ್ಕೊಂಡು ಒಂದು ಮಾಡ್ತಾಯಿದ್ವಿ. ರೆಡಿನಾ? ಓಕೆ, ಫೈನ್. ಇವನೇ ಎಲ್ಲ ಸೆಟ್ ನೋಡ್ಕೊತಾ ಇರೋದು ನೀನೇ ಅಲ್ವೇನಾ? ಎಲ್ಲ ಚಿಕ್ಕವರಿದ್ದಾಗ ಜಡ್ಜ್ ಅಂತ ಅಂದರೆ ಖುಷಿ ಇರ್ಬೇಕು ನಮ್ಗೆ. ಆರ್ಡರ್ ಅಂತ ಹೊಡಿಬೇಕು, ಅದನ್ನ ಮಿಸ್ ಮಾಡೋರೆ. ಹಾಂ, ಈಗ ಗಲಾಟೆ ಮಾಡಿದಾಗ ಎಲ್ಲ ಗಲಾಟೆ ಮಾಡ್ತಾರಲ್ಲ, ಆಗ ಆರ್ಡರ್ ಗಲಾಟೆ ಮಾಡಿ. ಅಂಜನು ವರ್ಕ್ ಆಗುತ್ತೆ ಇಲ್ವಾ ಇದು? ಹಾಂ, ವರ್ಕ್ ಆಗಲ್ವಾ? ಕಂಪ್ಯೂಟರ್ ತರ ಕಂಪ್ಯೂಟರ್ ಅಲ್ಲ. ಹೆಂಗೆ ಕೆಲಸ ಕೊಡ್ತಾನೆ ನೋಡಿ. ಆರ್ಟಿಸ್ಟ್ಗಳಿಗೆ ಕೆಲಸ ಕೊಟ್ಟ ಅವನು ವರ್ಷಕ್ಕೆ. ಹಾಂ, ಜಡ್ಜ್ ಅಲ್ಲ, ಫೈಲೇ ಅಲ್ಲ ನಮ್ಮದು ಕಾಣಲ್ವಲ್ಲ, ಹಂಗಾಗಿ ಇದ್ಯಾವ್ದು ಫೈಲು? ಇದೇನೇ ಬುಕ್ನಾ ಇದು? ಇದ್ಯಾವ ಬುಕ್ ಇದು? ಕಾನ್ಸ್ಟಿಟ್ಯೂಷನ್ದೇನಾ? ಇವತ್ತು ನನ್ನ ಮಗಳು ಶೂಟಿಂಗ್ ಮಾಡೋಣ ನೋಡ್ತೀನಿ ಅಂದ್ಬಿಟ್ಟು ಬಂದಿದೆ, ಕರ್ಕೊಂಡು ಬಂದೆ ಅತ್ಲಾಗಿ. ಅದ್ರ ಜೊತೆ ಇವನು ಸೇರ್ಕೊಂಡು ಅತ್ಲಾಗಿ. ಏನಾ ಜೈ ಕರ್ನಾಟಕ ಮಾತೆ? ಹಾಂ, ಎಲ್ಲಿ ಹಿಂಗಡೆ ತಿರುಗು. ತಮಿಳ್ನಾಡಿಗೆ ಹೋಗೋಣ ಅಂತ ಹೇಳಿದ್ದೀನಲ್ಲ, ನೆಕ್ಸ್ಟ್ ನಾಳೆ ಹೋಗೋಣ ಅಂತ ಹೇಳಿದ್ದೀನಿ. ನಾನು ಬರ್ತೀನಿ, ಫುಲ್ ಕರ್ನಾಟಕ ಫ್ಲ್ಯಾಗ್ ಹಾಕ್ಕೊಂಡು ಎಲ್ಲರಿಗೂ ಅಲ್ಲಿ ಉರಿಸ್ತೀನಿ ಅಂತ ಇದ್ದ ನೆನ್ನೆ. ಹಾಂ, ಹ್ಞೂ, ಸರಿ ಆಯ್ತು. ಈಗ ಶೂಟಿಂಗ್ ನಡೀತದೆ, ಫುಲ್ಲು ಟ್ರಾಫಿಕ್ ಸೀನು, ಟ್ರಾಫಿಕ್ ಜಾಮ್ ಮಾಡ್ಕೊಂಡ್ರೆ. ಮದನ್ ಆರಾಮ? ಏನು ಕರೆಕ್ಟೇ ಕಿಂಗ್ ಎಲ್ಲಿ ಕರೆಕ್ಟೇ ಹೋಗ್ಬಿಟ್ಟ ಸರ್? ರೆಡಿ ನೋಡ್ಕೊಳ್ಳಿ. ಈಗ ಹೆಂಗ್ ಶೂಟಿಂಗ್ ಮಾಡ್ತಾರೆ ಏನು ಎತ್ತ ಅಂತ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಇವೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಬಂದು ಇನ್ನು ನಿಮ್ಮ ಬಟ್ಟೆ ನೀವು ಜೋಡಿಸ್ಕೊಳ್ಳೋದು ಕಲಿಬೇಕು, ಆಯಿತಾ? ಟ್ರಿಪ್ ತೆಗೆದು ಏನೇನು ಜೋಡಿಸ್ಕೊತೀರಿ ಹೇಳಿ ನಾಳೆ ಟ್ರಾವೆಲ್ಗೆ. 3 ದಿನ ಟ್ರಾವೆಲಿಗೆ ನಮ್ಮದು. 4 ಡೇಸ್ ಅಲ್ಲ, 3 ಡೇಸ್. ತೆಗೀರಿ, ಏನೇನು ಹೆಂಗೆ ಜೋಡಿಸ್ಕೊತೀರ ನೋಡೋಣ. ನಿಮ್ದೆಲ್ಲಿ ಏನೇನು 3 ದಿನಕ್ಕೆ ಏನು ಇಟ್ಕೊಂಡಿದ್ದೀರಾ? ಎಲ್ಲಿ? ಹಾಂ, ತಗೊಂಬನ್ನಿ. ಅದೆಲ್ಲ ಒಂದಕ್ಕೆ ಹಾಕೊಂಡು ಟೂತ್ ಬ್ರಷಿಂದು ಪೌಚು, ನಿಮ್ಮದು ಟವಲ್ಲು. ಇವು ಇಷ್ಟೊಂದು ಬ್ರಷ್ ಇದ್ದಾವೆ ಇದರೊಳಗೆ. ಒಂದು ಬ್ಯಾಗು ನಿಮ್ಮದು, ಇದು ಸುಟ್ಕೇಸ್. ಇದು ನಿಮ್ಮ ಅಮ್ಮಂಗೆ ಅಂತ ಸಿಂಗಾಪುರಲ್ಲಿದ್ದಾಗ ತಕ್ಕೊಟ್ಟಿದ್ದೆ ಇದನ್ನ. ಈಗ ಅದು ನಿಮಗೆ ಬಳುವಳಿಯಾಗಿ ಬಂದಿದೆ. ತೋರಿಸಿ. ಈ ನಾಳೆ ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾ? ಇಲ್ಲಿ ನೋಡಿ, ನಾಳೆ ಅಯ್ಯೋ ಯಾರ್ದು ಇದು? RCBದು ಬಟ್ಟೆ. ನಮ್ಮ ಜೊತೆ ನಾಳೆ ಜರ್ನಿಗೆ ಅಣ್ಣ ಬೇಕೇ ಬೇಕು, ಇಲ್ಲಾಂದ್ರೆ ಬೋರಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರ್ಸ್ಕೊಂಡಿದ್ದಾಳೆ. ನಮ್ಮ ಜೊತೆ ಬಂದಿರೋದು ಅಂದ್ರೆ ಫ್ರೈಡೆ ಇವನಿಗೆ ಮಾಸ್ಕ್ ಅಡ್ಡೆ ಆದ್ರೆ ಇವ್ನು ಬರ್ಬಾರ್ದು ಅಂತ ನಮ್ಮ ಜೊತೆ ಬರ್ತಾ ಇದ್ದಾನೆ. ಬರಲ್ಲ ಅಂತಿದ್ದಲ್ಲ ನಂಗೆ ಕರೆದಾಗ. ಅವತ್ತು ಬರುವಾಗ ಸ್ಕೂಲ್ ಇದರಿಂದ ಬರುವಾಗ ಮೈಸೂರಿಗೆ ಹೋಗ್ತಿದ್ದೀವಿ ಬಾ ಅಂದ್ರೆ ಅಮ್ಮ ಇರ್ಲಿಲ್ವಲ್ಲ ಅಂತ. ಈಗ ಸರಿ ಹೋಗ್ಲಿ. ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಿ ನೋಡೋಣ. ಮೈಸೂರು, ಹಾಂ, ಮೈಸೂರು, ಊಟಿ. ಹಾಂ,
ನಮ್ಮ ಟ್ರಾವೆಲ್ ಪ್ಲ್ಯಾನ್ ಏನಿದೆ ಅಂದರೆ ನಾಳೆ ಎಲ್ಲ ಮೈಸೂರು, ಆಮೇಲೆ ನೆಕ್ಸ್ಟ್ ಡೇ ಜರ್ನಿ ಬಂಡೀಪುರದ ಅರಣ್ಯದೊಳಗೆ ಹೋಗೋದು, ಆನೆ, ಹುಲಿ, ಚಿರತೆ ಎಲ್ಲ ನೋಡ್ಕೊಂಡು ಆಯಿತಾ. ಆಮೇಲೆ ಅಲ್ಲಿಂದ ಹೋಗಿ ಸೀದಾ ಊಟಿಗೆ ಹೋಗೋದು, ಊಟಿಲಿ ಸ್ಟೇ ಆಗಿ ಊಟಿಲಿ ಸ್ಟೇ ಆಗಿ ಆಮೇಲೆ ಥರ್ಡ್ ಡೇ ವಾಪಸ್ಸು ಎಲ್ಲ ನೋಡ್ಕೊಂಡು ವಾಪಸ್ ಬರೋದು. ಅದು ಊಟಿ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ತಮಿಳ್ನಾಡಿಗೆ ಸೇರಿರಲಿಲ್ಲ, ಕರ್ನಾಟಕಕ್ಕೆ ಇದ್ದಿದ್ದು ಅದು ಮೊದಲು. ಫೈಟ್ ಅಲ್ಲ, ವಿಭಜನೆ ಆಯಿತು ನಮಗೆ ಜಾಗ. ವಿಭಜನೆ ಆದಾಗ ತಮಿಳ್ನಾಡಲ್ಲಿದ್ದಂಥ ಕೆಲವು ಪ್ರಾಂತ್ಯಗಳು ಕರ್ನಾಟಕಕ್ಕೆ ಬಂದು, ಕರ್ನಾಟಕದಲ್ಲಿದ್ದ ಕೆಲವು ಪ್ರಾಂತ್ಯ ತಮಿಳ್ನಾಡಿಗೆ ಹೋಯ್ತು. ಮಂಗಳೂರು ಸೈಡಲ್ಲೆಲ್ಲ ನಮ್ಮದು ಕೇರಳಕ್ಕೆ ಸೇರ್ಕಂತು ಕೆಲವೊಂದು ಜಾಗ, ಕಾಸರಗೋಡು ಅವೆಲ್ಲ ಹೋಗಿ ಅಲ್ಲಿಗೆ ಸೇರ್ಕಂತು. ನಮ್ಮ ಕಡೆನೂ ಒಂದಿಷ್ಟು ಬಂದವೆ, ಬಂದಿಲ್ಲ ಅಂತಲ್ಲ, ಬಟ್ ಮಹಾರಾಷ್ಟ್ರದ ಕಡೆ ಎಲ್ಲ ಒಂದಿಷ್ಟು ಜಾಗಗಳು ಅಕ್ವೈರ್ ಮಾಡ್ಕೊಂಡವ್ರೆ. 3 ದಿನಕ್ಕೆ ಒಂದು 6 ಜೊತೆ ಇಟ್ಕೊಳ್ಳಿ ಬಟ್ಟೆ ಸಾಕು, ಏನಾರು ಎಮರ್ಜೆನ್ಸಿಗೆ ಅಂತ. ಕಡೆ ನಿನ್ನ ತಗೊಬರೋ ಲಗೇಜ್ ಹೆಂಗೆ ತುಂಬ್ಕೊಂಬಂದಿದ್ಯಾ ನೋಡೋಣ. ಹಾಂ ತಗೋಬಾ, ಸುಡ್ಕೇಸ್ ನಿನ್ನ ಸುಡ್ಕೇಸ್ ತಗೊಂಬಂದು ತೋರಿಸು, ತಗೋಬಾ, ಅದು ಹೆಂಗೆ ತುಂಬಿದ್ಯಾ ನೋಡ್ಬೇಕು ಈಗ ನೀನು. ಸರಿ ಆಯ್ತು, ಇಟ್ಕೊಳ್ಳಿ. ಎನಿವೆ ನಾಳೆ ಬೆಳಗ್ಗೆಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ರೆಡಿ ಫಾರ್ ರೋಡ್ ಟ್ರಿಪ್. ಸಿ ಯು ಟುಮಾರೋ. ಗುಡ್ ನೈಟ್.